ಇವಾಗ ಇಲ್ಲಿ ಪ್ರಾಬ್ಲಮ್ ಕೊಟ್ಟವ್ರೆ a/2 ಪ್ಲಸ್ a/4 ಈಕ್ವಲ್ ಟು 5 ಅಂತ. ಇವಾಗ ಇಲ್ಲಿ ಏನು ಮಾಡಬೇಕು, ಎ ಅಂದರೆ ಇಷ್ಟು ಅಂತ ಕಂಡುಹಿಡಿಬೇಕು. ಇವಾಗ a/2 a/4 ಯಾವ ಥರ ಕೂಡೋದು ಅಂದರೆ ಡಿನಾಮಿನೇಟ್ರು ಬೇರೆ ಆಯ್ತಾ, ಆ ಡಿನಾಮಿನೇಟ್ರು ಒಂದೇ ತಗೋಬೇಕು. ಅಲ್ಲಿಗೆ ಅದು ಎರಡರದ್ದು LCM ಯಾವುದು 4. 4ನ 2ರಿಂದನೂ 4 ಡಿವೈಡ್ ಮಾಡ್ಬೋದು, 4ರಿಂದನೂ 4 ಡಿವೈಡ್ ಮಾಡ್ಬೋದು. ಇವಾಗ 2ರಿಂದ ಡಿವೈಡ್ ಮಾಡ್ಬೇಕು 4. 2ರಿಂದ 4 ಆಗೋಕ್ಕೆ ಎಷ್ಟರಿಂದ ಗುಣಿಸಿದ್ದೀವಿ, 2 2 4 2ರಿಂದ. ಅದೇ 2ರಿಂದ ಮೇಲ್ಗಡೆ ನ್ಯೂಮರೇಟ್ರನ್ನು ಗುಣಿಸ್ಬೇಕು. 2 ಟೈಮ್ಸ್ ಆಫ್ ಎ ಅಂದರೆ 2a. ಯಾಕೆ ಆ ಥರ ಗುಣಿಸ್ಬೇಕು ಅಂದರೆ ಕೆಳಗಡೆ ಡಿನಾಮಿನೇಟ್ರನ್ನು ಅದರಿಂದ ಗುಣಿಸಿ ನ್ಯೂಮರೇಟ್ರನ್ನು ಅದರಿಂದ ಗುಣಿಸಿದಾಗ ಅದ್ರ ಬೆಲೆ ಬೇರೆ ಆಗೋದಿಲ್ಲ. ಡಿನಾಮಿನೇಟ್ರು 2 2 4 ಆಯಿತು ಕಾಮನ್ ಡಿನಾಮಿನೇಟ್ರು. ಏನು 2ರಿಂದ ಗುಣಿಸಿದಾಗ 2a ಆಯಿತು. ಪ್ಲಸ್ ಎ ಈಕ್ವಲ್ ಟು 5 ಅಂತಾಯಿತು. ಇವಾಗ 2a ಪ್ಲಸ್ ಎ ಅಂದರೆ 3a. 3a/4 ಈಕ್ವಲ್ ಟು 5 ಅಂತಾಯಿತು. ಇದು 3/4 ಟೈಮ್ಸ್ ಆಫ್ ಎ ಅಂತ. ಆ ಕಡೆ ಹೋದರೆ ಇದು ಮೇಲೆ ಕೆಳಗಾಯ್ತದ. ಎ ಈಕ್ವಲ್ ಟು 5 ಟೈಮ್ಸ್ ಆಫ್ 4/3 ಅಂತ. 5 4 20, 20/3 ಅದು ಎದ್ರದ್ದು ವ್ಯಾಲ್ಯೂ. ಬಾಯ್.